ಸಂಚಲನ ಹುಟ್ಟು ಹಾಕಿರುವಂತ ಸುದ್ದಿ. ಒಂದು ರೀತಿಯಾಗಿ ಬಾಂಬ್ ಸ್ಫೋಟ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು BR ಪಾಟೀಲ್ ಅವರು. ಅದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮನಿ ಬಾಂಬ್ ಬಗ್ಗೆ ಸಿಎಂ ಹಾಗೂ DK ಶಿವಕುಮಾರ್ಗೆ BR ಪಾಟೀಲ್ ಅವರು ವಿವರವನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇಬ್ಬರಿಗೂ ಕೆಲವು ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಕೈ ಶಾಸಕ. ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ಇದೇ ಸಂದರ್ಭದಲ್ಲಿ ತಾಕೀತು ಮಾಡಿದ್ದಾರೆ. ಪಕ್ಷಕ್ಕೆ ಮುಜುಗರ ಆಗುತ್ತೆ, ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕೆ. ಇನ್ನು ರಾಜ್ಯ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಿರುವಂಥ ವಸತಿ ಹಂಚಿಕೆಯಲ್ಲಿ ಲಂಚ ಪಡೆಯಲಾಗ್ತಾ ಇದೆ ಅನ್ನುವಂಥ ಒಂದು ಹೇಳಿಕೆ, ಆಡಿಯೋ ಏನಿದೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದರಿಂದ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ಪ್ರಶ್ನೆ ಕೇಳ್ತಿದ್ದಾರೆ, ಯಾರು ಉತ್ತರ ಕೊಡೋದು? ಹಾಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ, ವಿವರಣೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದಾರೆ BR ಪಾಟೀಲ್ ಅವರು. ಮತ್ತು ಈ ಸಮಸ್ಯೆ ಬಗ್ಗೆ ನನಗೆ ಹೇಳಿ ಅಂತೇಳಿ ಕೂಡ ಹೇಳಿದಾರಂತೆ. ಕಾಗೆ ಅವ್ರಿಗೆ, ರಾಜು ಕಾಗೆ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು, ನೀವು ಗಮನಿಸಿದ್ದೀರಾ. ಅನುದಾನ ಸಿಗ್ತಾ ಇಲ್ಲ, ವರ್ಕ್ ಆರ್ಡರ್ ಸರಿಯಾಗಿ ಆಗ್ತಾ ಇಲ್ಲ, ಜೊತೆಗೆ ಕ್ಷೇತ್ರಕ್ಕೆ ಅನುದಾನ ಬೇಕಂದರೆ ಎಷ್ಟು ಒದ್ದಾಡಿದ್ರು ಕೂಡ ಸಿಗ್ತಾ ಇಲ್ಲ, ರಾಜೀನಾಮೆ ಕೊಟ್ಟರೂ ಕೊಡ್ಬೋದು ನಾನು ಅಂತ ರಾಜು ಕಾಗೆ ಅವ್ರು ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಶಾಸಕ ರಾಜು ಕಾಗೆ ಅವರು ಭೇಟಿ ಆಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವ್ರ ಜೊತೆಗೆ ಮಾಹಿತಿಯನ್ನು ಪಡೆಯೋ ಸಾಧ್ಯತೆ ಇದೆ. ಇನ್ನು ಸಮಸ್ಯೆಗಳಿದ್ರೆ ನನ್ನ ಬಳಿ ಚರ್ಚೆ ಮಾಡಿ ಕೆಲಸ ಮಾಡಿಕೊಡೋದಂಥ ಸಚಿವರಿಗೆ ನಾನು ಹೇಳ್ತೀನಿ, ಆದರೆ ಮಾಧ್ಯಮಗಳ ಎದುರು ಮಾತನಾಡೋದು ಸರಿಯಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನ ಹೊರಹಾಕಿದ್ದಾರೆ. MB ಪಾಟೀಲ್ ಅವರು ಕೂಡ ಅದನ್ನೇ ಹೇಳಿದರು, ಕೆಲ ಸಚಿವರು ಕೂಡ ಅದನ್ನೇ ಹೇಳ್ತಾ ಇರೋದು. ಏನೇ ಸಮಸ್ಯೆಗಳಿದ್ರೂ ಕೂಡ ಮೊದಲು ಸಿಎಂ ಗಮನಕ್ಕೆ ತನ್ನಿ. ಸಿಎಂ ಕೂಡ ನೀವು ಸಮಸ್ಯೆ ಬಗೆಹರಿಸಲಿಲ್ಲ, ಸ್ಪಂದಿಸಲಿಲ್ಲ ಅಂದರೆ ಆಗ ಮಾಧ್ಯಮಗಳ ಎದುರುಗಡೆ ಬನ್ನಿ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ರೈಸ್ ಮಾಡಿ. ಏಕಾಏಕಿಯಾಗಿ ನೀವು ಮಾಧ್ಯಮಗಳ ಎದುರುಗಡೆ ಬರ್ತೀರಾ, ರಾಜೀನಾಮೆ ಕೊಡ್ತೀನಿ ಅಂತನೋ ಅನುದಾನ ಕೊಡಲ್ಲ ಅಂತನೋ ಹೇಳ್ತೀರಾ ಅಂದರೆ ಅದು ಪಕ್ಷಕ್ಕೆ ಮುಜುಗರ ಆಗುತ್ತೆ ಅನ್ನೋದು ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಾಕೀತು ಮಾಡಿರೋದು. BR ಪಾಟೀಲ್ ಹಾಗೂ ರಾಜು ಕಾಗೆ ಇಬ್ಬರಿಗೂ ಕೂಡ ಅದನ್ನೇ ಹೇಳಿದ್ದಾರೆ. ನಿಮ್ಗೆ ಅನುದಾನ ಬೇಕು, ಸಮಸ್ಯೆ ಆಗ್ತಾ ಇದೆ, ಏನಾದರೂ ಸಮಸ್ಯೆಗಳು ಕಂಡು ಬರ್ತಾ ಇದೆ ಅಂದರೆ ಮೊದಲು ನನ್ನ ಹತ್ರ ಹೇಳಿ, ಆ ಸಮಸ್ಯೆ ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀವಿ. ಹಾಗೂ ಆಗಲಿಲ್ಲ ಅಂದರೆ ಆಗ ಮಾಧ್ಯಮಗಳ ಬಳಿ ಹೋಗಿ, ಏಕಾಏಕಿ ಮಾಧ್ಯಮಗಳ ಎದುರು ಹೋಗಿ ನೀವು ಪಕ್ಷಕ್ಕೆ ಮುಜುಗರ ತರಬೇಡಿ ಅಂತ ಸಿಎಂ ತಾಕೀತು ಮಾಡಿದ್ದಾರೆ. ಇನ್ನು ಮುಂದಿನ ಸುದ್ದಿಗೆ ನಾವು ಹೋಗೋದಾದರೆ ಈ ಸೀಟ್ ಬ್ಲಾಕಿಂಗ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ED ಎಂಟ್ರಿ ಆಗಿದೆ.